ವೀಕ್ಷಕರ, ಸಮಾಜದಲ್ಲಿ ನಾವು ಯಾವುದ್ಯಾವುದೋ ಘಟನೆಗಳಿಗೆ ಕೊಲೆ ಆಗಿರೋದನ್ನು ನೋಡ್ತಿರ್ತೀವಿ, ಹಲ್ಲೆ ಆಗಿರೋದನ್ನು ನೋಡ್ತಾ ಇರ್ತೀವಿ, ಜಗಳ ಆಗಿರೋದು ನೋಡ್ತಾ ಇರ್ತೀವಿ, ಸಂಬಂಧಗಳು ಬೇರೆ ಆಗಿರೋದನ್ನು ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ವಿಚಿತ್ರವಾದಂತಹ ಒಂದು ಘಟನೆ ನಡೆದಿದೆ. ಅದು ಕೂಡ ಕೊಲೆ ಆಗಿರುವಂಥದ್ದು. ಯಾವುದೋ ಒಂದು ದೊಡ್ಡ ವಿಚಾರಕ್ಕಲ್ಲ, ಯಾವುದೋ ಒಂದು ಆಸ್ತಿಯ ವಿಚಾರನೋ, ಕಿರುಕುಳದ ವಿಚಾರನೋ, ಗಂಡ ಹೆಂಡತಿ ಜಗಳನೋ, ಇನ್ನೊಂದೋ ಮತ್ತೊಂದೋ ಯಾವುದೂ ಕೂಡ ಅಲ್ಲ. ತುಂಬ ಸಿಂಪಲ್ ವಿಚಾರ, ಆದರೆ ಇಲ್ಲಿ ಕೊಲೆ ಆಗಿದೆ. ಅದೇನು ಸಿಂಪಲ್ ವಿಚಾರ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಒಬ್ಬ ವ್ಯಕ್ತಿ ಕೆಮ್ಮಿದ ಅಂತ ಕಾರಣಕ್ಕೆ ಆತನನ್ನು ಕೊಲೆ ಮಾಡಿದ್ದಾರೆ. ಬರೀ ಕೆಮ್ಮು ಇಲ್ಲಿ ಆತನ ಜೀವವನ್ನೇ ತೆಗೆದುಬಿಡ್ತು. ಹೌದು, ನೀವು ಯೋಚನೆ ಮಾಡ್ತಾ ಇರ್ಬೋದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕ ನೋಡಿ, ರಾಮನಗರದಲ್ಲಿ ನಡೆದಿರುವಂತಹ ಘಟನೆ. ಒಬ್ಬ ವ್ಯಕ್ತಿ ಬಾಡಿಗೆ ಮನೆಯಲ್ಲಿರ್ತಾನೆ, ಆತ ಜಾಸ್ತಿ ಕೆಮ್ತಾ ಇರ್ತಾನೆ, ಆತನ ಕೆಮ್ಮು ಕಿರಿಕಿರಿ ಆಗುತ್ತೆ, ಅದಕ್ಕೆ ಕೊಲೆ ಹಾಕಿಬಿಟ್ಟಿದೆ. ಇದು ಆಶ್ಚರ್ಯ ಅನಿಸಿದ್ರು ಕೂಡ ನಿಜ. ಯಾಕಂದರೆ ಒಂದು ಕೆಮ್ಮು ಪ್ರಾಣವನ್ನು ತೆಗೆಯುತ್ತೆ ಅಂದರೆ ನೀವು ನಂಬೋಕೆ ಸಾಧ್ಯ ಅಲ್ಲ. ಇದು ನಗು ತರಿಸುವಂಥ ವಿಚಾರ ಆಗಿರ್ಬೋದು, ಆದರೂ ಕೂಡ ಇದು ಸತ್ಯವಾದಂತಹ ವಿಚಾರ. ಯಾಕಂದರೆ ನಾವು ಇದು ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗ್ಬಿಡೋಣ. ರಾಮನಗರದಲ್ಲಿ ಏನಿದೆ, ಒಂದು ಬಾಡಿಗೆ ಮನೆಯಲ್ಲಿ, ವಾಜರಹಳ್ಳಿ ಅಂತ ಇದೆ. ಆ ಬಾಡಿಗೆ ಮನೆಯಲ್ಲಿ ವಿನೋದ್ ಎನ್ನುವಂತಹ ವ್ಯಕ್ತಿ ವಾಸವಾಗಿರ್ತಾನೆ. ಕೆಲಸ ಮುಗಿಸ್ಕೊಂಡು ಬಂದಿರ್ತಾನೆ. ರಾತ್ರಿ ಸಮಯದಲ್ಲಿ ಏನಾಗಿರುತ್ತೆ, ಕೆಮ್ಮು ಜಾಸ್ತಿ ಆಗಿರುತ್ತೆ. ಇನ್ನು ಈ ವಿಚಾರ ಅಕ್ಕಪಕ್ಕದ ಮನೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ಏನಿರ್ತಾನೆ, ಹೊಂಬಯ್ಯ ಅಂತ ಆತನ ಹೆಸರು. ಆತನಿಗೆ ಏನೊಂದು ಸ್ವಲ್ಪ ಕಿರಿಕಿರಿ ಆಗುತ್ತೆ. ಏನು ಗುರು ಈ ರೀತಿಯಾಗಿ ಕೆಮ್ತಾ ಇದ್ದಾನೆ ಅಂತ ಕೋಪ ಮಾಡ್ಕೊತಾನೆ ಹೊಂಬಯ್ಯ. ವಿನೋದ್ನ ರೂಮ್ಗೆ ಹೋಗ್ತಾನೆ, ಪ್ರಶ್ನೆ ಮಾಡ್ತಾನೆ, ಯಾಕೆ ಇಷ್ಟೊಂದು ಕೆಮ್ತಾ ಇದೆಯಾ ಅಂತ. ಜೋರಾಗಿ ಕೆಮ್ತಾ ಇದೆ, ಸ್ವಲ್ಪ ಕಮ್ಮಿಯಾಗಿ ಕೆಮ್ಮು ಅಂತ ಹೇಳ್ತಾನೆ. ನಮಗೆ ತೊಂದರೆ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ, ಕೆಮ್ಬೇಡ ಅಂತ ಹೇಳ್ತಾನೆ. ಅಲ್ಲೇ ಕಿರಿಕಾಗಿದೆ. ಕೆಮ್ಮಿದ್ರೆ ನನ್ನಿಷ್ಟ, ನಿನಗೇನಂತ ಕ್ವಶನ್ ಮಾಡಿರ್ಬೋದು, ಮತ್ತು ಏನಾದರೂ ಇರ್ಬೋದು. ಹೊಂಬಯ್ಯಗೆ ಸಿಟ್ಟು ಬರುತ್ತೆ, ಏನು ನಾನು ಹೇಳಿದ್ರು ಕೂಡ ಹಿಂಗೆ ಹೇಳ್ತಾ ಇದ್ದಾನಲ್ಲ ಅಂತ. ಇನ್ನು ಹೊಂಬಯ್ಯನ ಕುಟುಂಬದವರು ಮತ್ತು ವಿನೋದ್ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಹೋಗಿ ಒಂಟಿಯಾಗಿದ್ದಂತಹ ವಿನೋದ್ನನ್ನು ಅಟ್ಟಾಡಿಸ್ಕೊಂಡು ಹೊಡಿತಾರೆ. ಮನಸ್ಸು ಇಚ್ಛೆ ಬಂದಂಥ ಹಲ್ಲೆಯನ್ನು ಮಾಡ್ತಾರೆ. ಗಂಭೀರವಾಗಿ ಗಾಯಗೊಳ್ಳುತ್ತಾನೆ. ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಬರೋದಿಲ್ಲ. ಈ ರೀತಿಯಾದಂತಹ ಘಟನೆಯಾಗಿದೆ. ನಿಜಕ್ಕೂ ಕೂಡ ಇದನ್ನು ಒಪ್ಪಬೇಕಾ ನಾವು? ಬರೀ ಒಂದು ಕೆಮ್ಮಿನ ವಿಚಾರವಾಗಿ ಕೊಲೆ ಆಗುತ್ತಾ? ಇದೆಂತಹ ಒಂದು ದುರ್ಘಟನೆ? ಇದ್ರ ಬಗ್ಗೆ ಪ್ರಶ್ನೆ ಆಗುತ್ತೆ. ಸಮಾಜದಲ್ಲಿ ಯಾವ ಚಿಕ್ಕ ವಿಚಾರಕ್ಕೂ ಕೂಡ ಕೊಲೆ ಆಗ್ತಾ ಇದೆ. ಎಲ್ಲಿಗೋಗ್ತಾ ಇದೆ ಸಮಾಜ? ಜನರು ಏನು ಯೋಚನೆ ಮಾಡ್ತಾ ಇದ್ದಾರೆ? ಹೊಟ್ಟೆಪಾಡಿಗಂತ ಬಂದವನು ದುಡ್ಕೊಂಡು ಜೀವನ ಮಾಡೋಕ್ಕಂತ ಬಂದಿದ್ದ. ಎಲ್ಲರಿಗೂ ಕೂಡ ಆರೋಗ್ಯದ ಸಮಸ್ಯೆ ಇರುತ್ತೆ, ಯಾರೂ ಕೂಡ ಸರಿಯಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದೊಂದು ನಾರ್ಮಲ್ ಆದಂತಹ ವಿಚಾರ, ಅದನ್ನು ಸರಿಯಾದ ರೀತಿಯಲ್ಲಿ ಹೇಳಬೇಕಾಗಿತ್ತು. ತಾಳ್ಮೆಯನ್ನು ಕಳೆದುಕೊಂಡ್ರೆ ಈಗಿನ ಕಾಲದಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕೊಲೆ ಆಗ್ತಾ ಇದೆ ಅಂತಂದರೆ ಎಲ್ಲಿಗೋಗ್ತಾ ಇದೆ ಸಮಾಜ ಅಂತ. ರಾಮನಗರದಲ್ಲಿ ಕಾರ್ಮಿಕವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಬರೀ ಕೆಮ್ತಾ ಇದ್ದ. ಕೆಮ್ಮಿನ ವಿಚಾರಕ್ಕೆ ಆಗಿರುವಂತಹ ಗಲಾಟೆ ಇದು. ಏನು ಕೂಡ ಬೇರೆ ಏನೂ ಆಗಿಲ್ಲ. ಇಲ್ಲಿ ಯಾವುದು ತಪ್ಪು ಯಾವುದು ಸರಿ ಒಂದು ಗೊತ್ತಾಗ್ತಾ ಇಲ್ಲ. ಕೆಮ್ಮೋದು ಕೂಡ ತಪ್ಪ ಅಂತ ಅನಿಸ್ಬಿಡುತ್ತೆ ಈ ರೀತಿಯ ಘಟನೆಗಳನ್ನು ನೋಡಿದಾಗ. ಕೆಮ್ಮಿದ್ರೆ ದಂಡ ಹಾಕ್ತಾರೆ ಅನ್ನುವಂಥ ಪ್ರಶ್ನೆ ಇತ್ತು ಒಂದು ಕಡೆ, ಅದೂ ಇಲ್ಲ. ಕೆಮ್ಮಿದ್ರೆ ತಪ್ಪ ಅಂತ ಕೇಳ್ತಾ ಇದ್ರು, ಅದು ಕೂಡ ಇಲ್ಲ. ಆದರೆ ಇಲ್ಲಿ ಕೆಮ್ಮಿದ್ರೆ ಕೊಲೆ ಕೂಡ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಉದಾಹರಣೆ ಆಗಿಬಿಟ್ಟಿದೆ. ಯಾಕೆ ಹಿಂಗೆ ಹೇಳ್ತಾ ಇದ್ವಿ ಅಂದರೆ ನಿಮಗೆ ಈಗಾಗಲೇ ಎಲ್ಲ ವಿಚಾರವನ್ನು ಕೂಡ ಹೇಳಿದೆ. ಹೀಗಿರುವಾಗ ಈ ಕಥೆಯನ್ನು ಕೇಳಿದಾಗ ಅಥವಾ ಈ ಒಂದು ಸ್ಟೋರಿಯನ್ನು ನೋಡಿದಾಗ ನಿಜಕ್ಕೂ ಕೂಡ ನಾವು ಯಾರ ಮುಂದೆ ಆದರೂ ಕೆಮ್ಮೋಕ್ಕೂ ಕೂಡ ಯೋಚನೆ ಮಾಡಬೇಕು, ಉಸಿರು ಬಿಡೋಕ್ಕೂ ಯೋಚನೆ ಮಾಡಬೇಕು. ಆ ಪರಿಸ್ಥಿತಿ ಬಂದಿದೆ. ಅಕ್ಕಪಕ್ಕದ ಮನೆಯವರು ನಮ್ಮ ಜೊತೆ ಯಾವ ರೀತಿಯಾಗಿ ಇರ್ತಾರೆ, ಯಾವ ರೀತಿಯಾಗಿ ಇರಬೇಕು, ನಾವು ಅವ್ರಿಗೆ ಯಾವ ರೀತಿಯಾಗಿ ಸ್ಪಂದಿಸಬೇಕು ಅನ್ನುವಂಥದ್ದನ್ನು ಕೂಡ ಸ್ವಲ್ಪ ಅರ್ಥಕೋಬೇಕಾಗುತ್ತೆ. ಒಂದು ಕಾಮನ್ ಸೆನ್ಸಿಂದ ಮಾತನಾಡಿದರೆ ಇದು ಯಾವುದು ಕೂಡ ಆಗ್ತಾ ಇರಲಿಲ್ಲ. ಇಂತಹ ಶಾಕಿಂಗ್ ವಿಚಾರವನ್ನು ಕಂಡು ಎಲ್ಲರೂ ಕೂಡ ಗಾಬರಿಯಾಗಿದ್ದರೆ ಇದೇನು ಏನೋಪ್ಪ ದೊಡ್ಡ ವಿಚಾರ, ಹಣದ ವಿಚಾರನೋ ಇನ್ನೊಂದು ವಿಚಾರನೋ ಅಥವಾ ಅಕ್ರಮ ಸಂಬಂಧದ ವಿಚಾರನೋ ಇದ್ದಿದ್ರೆ ಇಲ್ಲಿ ಕೊಲೆ ಆಗಿದೆಯಲ್ಲ, ಹೌದು ಇಂಥವು ಸಾಕಷ್ಟು ಕೊಲೆಗಳನ್ನು ನೋಡಿದ್ದೀವಿ ಅಂತ ಹೇಳ್ಬೋದು. ಒಂದು ಕ್ಷುಲ್ಲಕ ಕಾರಣಕ್ಕೆ ಬರೀ ಕೆಮ್ಮುತ್ತಾ ಇದ್ದ ಅನ್ನುವಂತಹ ವಿಚಾರಕ್ಕೆ ಅದನ್ನು ಅಟ್ಟಾಡಿಸ್ಕೊಂಡು ಹೊಡಿತಾರೆ, ಮನ ಬಂದಂತೆ ಹೊಡಿತಾರೆ, ಮನೆಯವರೆಲ್ಲ ಸೇರಿಕೊಂಡು ಹೊಡಿತಾರೆ ಒಬ್ಬನೇ ಇರೋದನ್ನಂತ ನೋಡಿದರೆ ಇದೇನು ವಿಚಾರ ಅಂತ ನೋಡಿ. ಆತನಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು, ಏನೋ ಹುಷಾರಿರಲಿಲ್ಲ ಅನಿಸುತ್ತೆ, ಕೆಮ್ಮುತ್ತಾ ಇರ್ತಾನೆ, ಆಗ್ತಾನೆ ಕೆಲಸ ಮುಗಿಸ್ಕೊಂಡು ಬಂದಿರ್ತಾನೆ, ಏನೋ ಒಂದಿರುತ್ತೆ. ಆದರೆ ಇವರು ಆತನ ಮೇಲೆ ರಾಕ್ಷಸನ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ. ಇಡೀ ಕುಟುಂಬದವರೆಲ್ಲರೂ ಕೂಡ ಸೇರಿಕೊಂಡು. ಸಣ್ಣ ಪುಟ್ಟ ಗಾಯ ಆಗಿದ್ದರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಈ ಘಟನೆಯಿಂದ ಆ ಇಡೀ ಏರಿಯಾ ಏನಿದೆ ಶಾಕ್ ಆಗಿಬಿಟ್ಟಿದೆ. ಇನ್ನು ಈ ವಿಚಾರದಲ್ಲಿ ನೋಡಿ, ವಿನೋದ್ ಕುಮಾರ್ ಏನಿದ್ದಾನೆ, ವಿನೋದ್ ಕುಮಾರ ಜೈನ್ ಇದ್ನ ಹೆಸರು. ಇದನ್ನು ಬರೀ 33 ವರ್ಷ ಇರುತ್ತೆ. ಪಾಪ ಇವನು ರಾಜಸ್ಥಾನದ ಹುಡುಗ, ಬಿಡದಿಯ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾನೆ ಕೂಡ. ಕೆಲಸ ಮಾಡಿ ಆದ ಮೇಲೆ ಎಂದಿನಂತೆ ಮನೆಗೆ ಬರ್ತಾನೆ, ಅವನಿಗೆ ಹುಷಾರಿಲ್ಲ, ಕೆಮ್ತಾ ಇರ್ತಾನೆ. ಇದೇ ಒಂದು ಕಾರಣವನ್ನು ಇಟ್ಕೊಂಡು ಹೋಗಿ ಹೊಡಿತಾರೆ.
ವಾಜರಹಳ್ಳಿ ಈಗಾಗಲೇ ನಾನು ಏನು ಹೇಳಿದೆ, ಆ ಬಾಡಿಗೆ ಮನೆಯಲ್ಲಿ ಇರ್ತಾರಲ್ಲ, ಆ ಬಾಡಿಗೆ ಮನೆಯವರು ಕೂಡ ಕೇಳಿಲ್ಲ. ಆ ಬಾಡಿಗೆ ಮನೆಯವನ ಮೇಲೆ ಬರುತ್ತೆ ಕೇಸ್ ಪಾಪ, ಏನು ಹಿಂಗಾಯಿತು ಅಂತ ಹೇಳಿ. ಯಾರಾದರೂ ಹೇಳಿದ್ರು ಕೂಡ ನಂಬಲ್ಲ, ಬೇರೆ ರೀತಿಯಾಗಿ ಅನುಮಾನ ಪಟ್ಟೆ ಯೋಚನೆ ಮಾಡ್ತಾರೆ. ಇಲ್ಲ ಏನೋ ಬೇರೆ ವಿಚಾರ ಇದೆ, ಯಾವನು ಕೆಮ್ಮದಕ್ಕೆ ಕೊಲೆ ಮಾಡ್ತಾನೆ ಅಂತ ಪ್ರಶ್ನೆ ಮಾಡ್ತಾರೆ ಜನ. ಆದರೆ ಇರುವಂತಹ ಸತ್ಯ ಇದೆ. ರೂಮ್ ಹತ್ರ ಹೋಗಿ ಮಾತನಾಡಿದರೆ ಏನೋ ವರ್ಕೌಟ್ ಆಗಿಲ್ಲ. ಅವನಿಗೆ ಕನ್ನಡ ಬರ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ, ರಾಜಸ್ಥಾನದ ಅಂತ ಬೇರೆ ಹೇಳ್ತಾರೆ, ಇವರೇನೋ ಮಾತನಾಡಿರ್ತಾರೆ, ಅವನೇನೋ ಮಾತನಾಡಿರ್ತಾನೆ. ಇಬ್ಬರ ಮಧ್ಯೆ ಈ ರೀತಿಯಾಗಿ ಗಲಾಟೆ ಆಗಿದೆ, ಏಕಾಏಕಿಯಾಗಿ ಮುಗಿಯಿದ್ದು, ಒಂಟಿಯಾಗಿದ್ದು ಅಂತ ಚೆನ್ನಾಗಿ ಹೊಡೆದು ಬಿಡ್ತಾರೆ. ಇನ್ನೇನು ಗಾಯ ಆಗಿರುತ್ತೆ, ಆಸ್ಪತ್ರೆಗೆ ತಗೊಂಡು ಹೋದರೂ ಕೂಡ ಅವನಿಗೇನು ಕೂಡ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ಅಂದರೆ ಯೋಚನೆ ಮಾಡಿ ನೀವು ಎಷ್ಟರ ಮಟ್ಟಿಗೆ ಅವನ ಮೇಲೆ ಹಲ್ಲೆ ಮಾಡಿರ್ತಾರೆ ಅಂತ. ಜನರ ಮನಸ್ಥಿತಿಯನ್ನು ನೋಡಿಬಿಟ್ರೆ ಭಯ ಆಗ್ತಾ ಹೋಗುತ್ತೆ. ಯಾರ ಹತ್ರ ಕೂಡ ಬೆಂಗಳೂರಲ್ಲಿ ಏನೂ ಕೂಡ ಮಾತನಾಡಬಾರ್ದು. ಬೆಂಗಳೂರಿನಲ್ಲಿ ಯಾರು ಬೈದರೂ ಬೈಸ್ಕೋಬೇಕು, ಯಾರು ಅಂದರೂ ಅನಿಸ್ಕೋಬೇಕು, ಯಾರಾದರೂ ಸುಮ್ಮನೆ ಇರೋ ಅಂದರೆ ಸುಮ್ಮನೆ ಇರಬೇಕು. ಆ ರೀತಿಯಾದಂಥ ವಾತಾವರಣ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇನ್ನೇನು ಈ ಘಟನೆ ನಡೀತಲ್ಲ, ಅದಾದಮೇಲೆ ಬಿಡದಿ ಪೊಲೀಸರಿಗೆ ಗೊತ್ತಾಗುತ್ತೆ. ಪೊಲೀಸರು ಬಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆರೋಪಿ ಒಂಬಯ್ಯ ಮತ್ತು ಆತನ ಕುಟುಂಬಸ್ಥರು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಬಂಧಿಸಿದ್ದಾರೆ. ಈ ವಿಚಾರವಾಗಿ ಒಬ್ಬ ಅನ್ಯ ರಾಜ್ಯದ ಯುವಕನ ಮೇಲೆ ಕೂಡ ಈ ರೀತಿಯಾಗಿ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಮಾಡಿದಾರಲ್ಲ, ಜೀವ ತೆಗೆದಿದಾರಲ್ಲ, ಆ ಗ್ರಾಮಸ್ಥರೆಲ್ಲರೂ ಕೂಡ ಯೋಚನೆ ಮಾಡ್ತಿದ್ದಾರೆ ಇವರೆಂಥ ರೀತಿಯ ವ್ಯಕ್ತಿಗಳು ಅಂತ. ಏನೇ ಹೇಳಿದ್ರು ಕೂಡ ನೋಡಿ, ಈ ವಿಚಾರವನ್ನು ನಾವು ಗಮನಿಸಿದಾಗ ಒಂದು ಕೆಮ್ಮಿನ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟದ ಗಲಾಟೆಯಾಗಿ, ಅದು ಕೊಲೆಯಾಗಿ, ಕೊಲೆಯಲ್ಲಿ ಅಂತ್ಯ ಆಗಿ, ಈ ರೀತಿಯಾಗಿ ಕೆಲವರು ಜೈಲಿಗೆ ಕೂಡ ಹೋಗ್ತಾರೆ ಅಂತಂದರೆ ಯುವಕರ ಮನಸ್ಥಿತಿ, ಕುಟುಂಬಸ್ಥರ ಮನಸ್ಥಿತಿ ಮತ್ತು ಅಕ್ಕಪಕ್ಕದವರ ಮನಸ್ಥಿತಿ ಏನು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಈ ಘಟನೆಯಿಂದ ಆ ಗ್ರಾಮದವರು ಅಥವಾ ಆ ಭಾಗದವರು ಏನಿದ್ದಾರೆ ನಿಜಕ್ಕೂ ಕೂಡ ಭಯಪಡ್ತಾ ಇದ್ದಾರೆ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿಚಾರ. ನೋಡ್ತಾ ಇದೆ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.